ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತಕ್ಷಣಕ್ಕೆ ಮಾಡ್ಕೋಬಹುದಾದಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಕೇವಲ ಎರಡೇ ಎರಡು ಪದಾರ್ಥದಿಂದ ಮೊಸರು ಇಲ್ದೇನೆ ಯಾವ ರೀತಿಯಾಗಿ ಸ್ಪಾಂಜಿನಂತ ಇಡ್ಲಿ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡೋಣಂತ್ರಿ. ನಾ ತೋರಿಸೋ ವಿಧಾನದಾಗ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ನೀವು ಕೂಡ ಇಂಥದೇ ಸ್ಪಾಂಜಿನಂತ ಇಡ್ಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ಈ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಅವಲಕ್ಕಿ ಒಂದ್ 5 ನಿಮಿಷ ನೆನ್ಸಿಟ್ಕೋಬೇಕ್ರಿ. ಇವಾಗ ನೆನ್ಸಿಟ್ಟಿರುವಂತ ಅವಲಕ್ಕಿ ಒಳಗಿನ ನೀರ್ ತೆಗ್ದೀನ್ರಿ ನಾನು. ಇವಾಗ ನೋಡ್ತಾ ಇರ್ಬೋದ್ರಿ ಅವಲಕ್ಕಿ ಅನ್ನೋದು ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗ ಹಾಕೊಳತ್ತೀನಿ ನೋಡ್ರಿ. ನೀವು ಬೇಕಂದ್ರ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋಬೋದ್ರಿ. ನಾನೇನ್ ನೀರ್ ಹಾಕತಿಲ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇಷ್ಟೇ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇಷ್ಟು ಪೇಸ್ಟ್ ತರ ಆಗ್ಬೇಕ್ರಿ ಇದು ಅವಲಕ್ಕಿ ಅನ್ನೋದು. ನೀವು ಯಾವ ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬಹುದ್ರಿ. ಆದ್ರ ಒಂದ್ ಸ್ವಲ್ಪ ದಪ್ಪ ಅವಲಕ್ಕಿ ಇದ್ರ ಇನ್ನಷ್ಟು ಚಲೋ ಇರ್ತೈತಿ ನೋಡ್ರಿ. ಇವಾಗ ಇದನ್ನ ಒಂದ್ ಬೌಲ್ದಾಗ ಹಾಕೊಳಕತ್ತೀನಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ರುಬ್ಕೊಂಡಿನ ಅಂತ ಹೇಳಿ. ಇವಾಗ ಇದಕ್ಕ 1 ಕಪ್ ಆಗುವಷ್ಟು ನಾನು ಬಾಂಬೆ ರವಾ ಹಾಕೊಳತ್ತೀನಿ ನೋಡ್ರಿ. 1 ಕಪ್ ಅವಲಕ್ಕಿಗೆ 1 ಕಪ್ ಬಾಂಬೆ ರವಾ ಕರೆಕ್ಟ್ ಹಾಕ್ಬೇಕ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಯಾವುದೇ ಬೇಳೆ ಅಕ್ಕಿ ನೆನ್ಸೋ ಜಂಜಾಟ ಇಲ್ರಿ. ಸಿಂಪಲ್ ಆಗಿ 1 ಕಪ್ ಅವಲಕ್ಕಿ 1 ಕಪ್ ರವಾ ಇತ್ತಂದ್ರ ಸಾಕ್ ನೋಡ್ರಿ. ಇನ್ಸ್ಟೆಂಟ್ ಆಗಿ ಸ್ಪಂಜಿನಂತ ಇಡ್ಲಿ ನೀವು ಕೂಡ ಮಾಡ್ಕೋಬಹುದ್ರಿ. ಇವಾಗ ಇದೆಲ್ಲ ಅವಲಕ್ಕಿ ಮತ್ತ ರವಾ ಅನ್ನೋದು ಚಂದಾಗಿ ಮಿಕ್ಸ್ ಆಗೈತ್ರಿ. ಇದನ್ನ ಒಂದ್ 5 ನಿಮಿಷ ಸಾಕ್ ನೋಡ್ರಿ. ನೆನ್ಸಿಟ್ಕೋಬೇಕ್ರಿ. ಒಂದ್ 5 ನಿಮಿಷ ನೆನ್ಸಿದ್ರ ಸಾಕ್ರಿ. ಇವಾಗ ನೋಡ್ರಿ, ಇವಾಗೆಲ್ಲಾ ನೀರೆಲ್ಲಾ ಹೀರ್ಕೊಂಡೈತ್ರಿ ರವಾ ಅವಲಕ್ಕಿ. ಇವಾಗ ಸ್ವಲ್ಪ ಅಂದ್ರ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೋಬೇಕು. ನಾವು ಇಡ್ಲಿ ಹಿಟ್ಟು ಯಾವ ರೀತಿ ಕಲ್ಸಿರ್ತೇವಲ್ರಿ ಅದೇ ತರನೇ ಕಲ್ಸ್ಕೋಬೇಕ್ರಿ. ನೀವು ಜಾಸ್ತಿ ತೆಳು ಮಾಡಿದ್ರಂದ್ರ ಇಡ್ಲಿ ಅನ್ನೋದು ಬರಂಗಿಲ್ರಿ. ಅದಕ್ಕಂತ ಹೇಳಿ ಮೀಡಿಯಂ ಆಗಿ ಕಲ್ಸ್ಕೋಬೇಕು ನೋಡ್ರಿ. ಇವಾಗ ಇದಕ್ಕ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡೇನ್ ನೋಡ್ರಿ. ಇವಾಗ ಇದಕ್ಕ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳ್ಳುವಂತ್ರಿ. ಇನ್ಸ್ಟಂಟ್ ಆಗಿ 10 ನಿಮಿಷದಾಗ ರೆಡಿ ಮಾಡ್ಕೋಬಹುದು ನೋಡ್ರಿ. ಇವಾಗ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ. ಈ ತರ ಇರ್ಬೇಕ್ರಿ ಹಿಟ್ಟು ಅನ್ನೋದು. ಇವಾಗ ಒಂದು ಇಡ್ಲಿ ಪ್ಲೇಟ್ ತಗೊಂಡಿನಿ. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನ್ರಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಅನ್ನೋದು ಪ್ಲೇಟಿಗೆ ಅಂಟಂಗಿಲ್ರಿ. ಹಂಗಂತ ಹೇಳಿ ಸ್ವಲ್ಪ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಳ್ಳುವಂತ್ರಿ. ಇವಾಗ ಏನ್ ನಾವ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಹಿಟ್ಟ, ಅದನ್ನ ಹಾಕೊಳತ್ತೀನಿ ನೋಡ್ರಿ. 1 ಕಪ್ ಅವಲಕ್ಕಿ 1 ಕಪ್ ರವಾಕ ಇಲ್ಲಿ ನನ್ಗ 12 ಇಡ್ಲಿ ಬಂದವ್ ನೋಡ್ರಿ. ಜಾಸ್ತಿ ದಪ್ಪ ಹಾಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಹಿಟ್ ಹಾಕೊಂಡ್ರೆ ಇದು ಜಾಸ್ತಿ ಉಬ್ಬುತ್ರಿ, ಅಷ್ಟೇ ಸಾಫ್ಟ್ ಕೂಡ ಆಗತ್ರಿ. ಅದೇ ರೀತಿ ನಾ ಉಳಿದೆಲ್ಲ ಪ್ಲೇಟಿಗಳು ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕೋತೀನಿ ನೋಡ್ರಿ. ಯಾವಾಗ್ಲೂ ನೀವು ಇಡ್ಲಿ ಮಾಡ್ಬೇಕಾದ್ರ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ ಹಾಕೊಂಡ್ರಂದ್ರ ಇಡ್ಲಿ ಅನ್ನೋದು ಒಂದ್ ಚೂರ್ ಕೂಡ ಇಡ್ಲಿ ಪ್ಲೇಟಿಗೆ ಅಂಟಂಗಿಲ್ರಿ. ನೋಡ್ರಿ ಇವಾಗೆಲ್ಲಾ ರೆಡಿ ಆಗೈತ್ರಿ. ನಾನ್ ಈ ಕಡೆ ಇಡ್ಲಿ ಕುಕ್ಕರ್ ಕೂಡ ಇಟ್ಕೊಂಡಿನ್ರಿ. ಇದನ್ನ ನಾವ್ ಇಡ್ಲಿ ಪ್ಲೇಟ್ ಕುಕ್ಕರ್ದಾಗ ಇಟ್ಕೊಳ್ಳುವಂತ್ರಿ. ಒಂದ್ 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರ ಸಾಕ್ ನೋಡ್ರಿ. ಸೂಪರ್ ಸಾಫ್ಟ್ ಆಗಿರುವಂತ ಇಡ್ಲಿ ಒಂದ್ 15 ನಿಮಿಷದಾಗೆ ನಾವ್ ರೆಡಿ ಮಾಡ್ಕೋಬಹುದು ನೋಡ್ರಿ. ಇವಾಗ ನೋಡ್ರಿ ಇಡ್ಲಿ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗ್ಯಾವ ನೋಡ್ರಿ. ನಾವು ನಾರ್ಮಲ್ ಇಡ್ಲಿ ಯಾವ ರೀತಿ ಮಾಡ್ತೇವಲ್ರಿ ಅದೇ ತರಾನೇ ಸೇಮ್ ಟೇಸ್ಟ್ ರೀ. ಮತ್ತೆ ರುಚಿ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರ್ತೈತಿ ಅಂತ ಹೇಳ್ಬೋದು ನೋಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಇಡ್ಲಿ ಪ್ಲೇಟ್ ಎಲ್ಲಾ ತೆಗೆದು ಸೈಡಿಗೆ ಇಟ್ಕೊಳತ್ತೀನ್ರಿ. ಇದನ್ನ ನೀವು ಬಿಸಿ ಬಿಸಿ ತೆಗದ್ರಂದ್ರ ಪ್ಲೇಟಿಗೆ ಇಡ್ಲಿ ಅಂಟೈತ್ರಿ. ಒಂದ್ 2 ನಿಮಿಷ ಕೋಲ್ಡ್ ಆಗನ ನೀವು ಇಡ್ಲಿ ತೆಗದ್ರಂದ್ರ ನೋಡ್ರಿ ಒಂದ್ ಚೂರ್ ಕೂಡ ಅಂಟ್ಲಾರ್ದೆ ಈ ತರ ಇಡ್ಲಿ ಬರ್ತಾವ ನೋಡ್ರಿ. ನೋಡ್ರಿ ಎಷ್ಟ್ ಸಿಂಪಲ್ ಆಗಿ ಈಸಿಯಾಗಿ ಇಡ್ಲಿ ಅನ್ನೋದು ಕೇವಲ ಎರಡೇ ಎರಡು ಪದಾರ್ಥದಾಗ ನಾವ್ ರೆಡಿ ಮಾಡ್ಕೊಂಡೇವ್ರಿ. ಇವಾಗ ಸರ್ವ್ ಕೂಡ ಮಾಡ್ಕೊಳತ್ತೀನಿ ನೋಡ್ರಿ. ನೀವು ಇದು ಸಾಂಬಾರ್ ಜೊತೆನು ತಿನ್ಬೋದ್ರಿ, ಚಟ್ನಿ ಜೊತೆನು ತಿನ್ಬೋದ್ರಿ. ಇಲ್ಲಿ ನಾನ್ ಸಾಂಬಾರ್ ಚಟ್ನಿ ಎರಡು ಕೂಡ ಮಾಡೀನಿ ನೋಡ್ರಿ. ಚಟ್ನಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನೆಲ್ದಾಗ ಆಲ್ರೆಡಿ ಅಪ್ಲೋಡ್ ಅದಾವ್ರಿ. ಚಟ್ನಿ ಅದೇ ರೀತಿ ಸಾಂಬಾರ್ ಕೂಡ ಅಪ್ಲೋಡ್ ಐತ್ ನೋಡ್ರಿ. ವಡಾ ರೆಸಿಪಿ ಬೇಕಂದ್ರು ಕೂಡ ನಾ ಆಲ್ರೆಡಿ ಅಪ್ಲೋಡ್ ಮಾಡೀನ್ರಿ. ಅದು ಕೂಡ ನೀವು ಚೆಕ್ ಮಾಡ್ಕೋಬಹುದ್ರಿ. ನೋಡ್ರಿ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಸ್ಪಾಂಜಿನಂತ ಇಡ್ಲಿ ಕೇವಲ ಎರಡೇ ಎರಡು ಪದಾರ್ಥದಾಗ ರೆಡಿ ಆದವು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಇನ್ನ ಇಷ್ಟೇ ಈಸಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇಷ್ಟೇ ಈಸಿ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನೋಡ್ತಾ ಇರಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಕೇವಲ 10 ನಿಮಿಷದಲ್ಲಿ ಅಕ್ಕಿ ಬೇಳೆ ನೆನೆಸಲಾರ್ದೇನೆ ರುಬ್ಲಾರ್ದೇನೆ ಗರಿ ಗರಿ ಆಗಿರುವಂತ ಸಾಫ್ಟ್ ಆಗಿರುವಂತ ಪಡ್ಡು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮ್ರಿ. ಮಾಡೋದಂತ್ರು ಬಹಳ ಸಿಂಪಲ್ ಐತ್ರಿ, ರುಚಿ ಅಂತೂ ಅದ್ಭುತ ಐತ್ ನೋಡ್ರಿ. ನಮ್ ಕಡೆ 2 ಆಲೂಗಡ್ಡೆ ಇದ್ವು ಅಂದ್ರೆ ಸಾಕ್ರಿ, ಇಷ್ಟು ಗರಿ ಗರಿ ಆದಂತ ಪಡ್ಡು ರೆಡಿ ಮಾಡ್ಬೋದು ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸಿ ಜಾರಿಗೆ ಕುದಿಸಿರುವಂತ 2 ಆಲೂಗಡ್ಡೆ ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ಮತ್ತೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊಳತ್ತೀನ್ರಿ. ಇವಾಗ 1-2 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನುಣ್ಣಗೆ ರುಬ್ಕೊಂಡ್ ಬರುಮಂತ್ರಿ. ಇಲ್ಲಿ ನಾವ್ ಯಾವ್ದೇ ತರ ಮೊಸರು ಅನ್ನೋದು ಹಾಕ್ತಾ ಇಲ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಈ ತರ ರುಬ್ಕೋಬೇಕ್ ನೋಡ್ರಿ. ಇವಾಗ ಒಂದ್ ಬೌಲ್ದಾಗ ಹಿಟ್ಟನ್ನು ತೆಗಿಯಮಂತ್ರಿ. ಇಲ್ಲಿ ನಾವು ಮೊಸರು ಅನ್ನೋದು ಕೂಡ ಬಳಸ್ತಾ ಇಲ್ರಿ, ಅಟ್ ಸಿಂಪಲ್ ಆಗಿ ಟೇಸ್ಟಿಯಾಗಿ ಪಡ್ಡು ಗರಿ ಗರಿ ಆಗಿ ಬರ್ತಾವ ನೋಡ್ರಿ ನೀವು. ಇವಾಗ 2 ಸ್ಪೂನ್ ಆಗೋಷ್ಟು ನಾನು ಚಿರೋಟಿ ರವೆ ಹಾಕೊಂಡಿನ್ರಿ. ಇದನ್ನ ಚಿರೋಟಿ ರವೆ ಹಾಕೊಂಡು ಒಂದ್ ಸ್ವಲ್ಪ ಕಲ್ಸ್ಕೊಳ್ಳುಮಂತ್ರಿ. ಅಂದ್ರ ಗರಿ ಗರಿ ಆಗಿ ಬರ್ಲಿ ಅಂತ ಹೇಳಿ 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿನ್ರಿ. ನೋಡ್ರಿ, ಹಿಟ್ಟಿನ ಗಟ್ಟಿ ಐತ್ರಿ ಇದು. ಇದಕ್ಕ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳುಮಂತ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಬೆಳಗ್ಗೆ ಗಡ್ಬಡಿ ಒಳಗ ಈ ಸಿಂಪಲ್ ಆಗಿ ಅಷ್ಟೇ ಈಜಿ ಆಗಿರುವಂತ ರೆಸಿಪಿ ಐತ್ ನೋಡ್ರಿ ಇದು. ಹಿಟ್ ಅನ್ನೋದು ಈ ತರ ಇರ್ಬೇಕು ನೋಡ್ರಿ. ನೋಡ್ರಿ, ರಿಬ್ಬನ್ ತರ ಬೀಳ್ಬೇಕ್ರಿ ಹಿಟ್ ಅನ್ನೋದು. ಇವಾಗ ಇದು ಹಿಟ್ ರೆಡಿ ಆಗೇತ್ರಿ. ನಾವೇನ್ ಮಾಡೋಮ್ರಿ, ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳುಮಂತ್ರ. ಸ್ಟಫಿಂಗಕ್ಕ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಕಡಾಯಿ ಇಟ್ಕೊಂಡಿನ್ರಿ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತ ಅದೇ ರೀತಿ ಸ್ವಲ್ಪ ಸಾಸ್ವಿ, ಸ್ವಲ್ಪ ಜೀರಿಗೆ, ಸಣ್ಣದ ಕಟ್ ಮಾಡಿರುವಂತ ಉಳ್ಳಾಗಡ್ಡೆ ಹಾಕೊಂಡಿನ್ರಿ. ಅದೇ ರೀತಿ ಸಣ್ಣದ ಕಟ್ ಮಾಡಿರುವಂತ ಹಸಿ ಮೆಣಸಿನಕಾಯಿ, ಕರಿಬೇವಿನ ಎಲೆ ಹಾಕೊಂಡು ಇದನ್ನ ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೊಳುಮಂತ್ರಿ. ಜಸ್ಟ್ ಕಲರ್ ಚೇಂಜ್ ಆಗ್ಬೇಕ್ರಿ ಉಳ್ಳಾಗಡ್ಡಿದ್. ಇವಾಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನೊಂದ್ಸರ್ತಿ ಇದನ್ನ ಫ್ರೈ ಮಾಡ್ಕೊಳುಮಂತ್ರಿ. ಇವಾಗ ನಾವು ಆಲೂಗಡ್ಡೆನ ಕುದಿಸಿಟ್ಕೊಂಡಿದೀವಲ್ರಿ, ನಾ ಇದು ವಿಡಿಯೋದಾಗ ತೋರ್ಸಿಲ್ರಿ, ಆದ್ರ ಕುದಿಸಿ ಸೈಡಿಗೆ ಇಟ್ಕೊಂಡಿದ್ದೇರಿ ನಾ. ಅದು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳುಮಂತ್ರಿ. 1-2 ನಿಮಿಷ ಆಗನ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರ ಸಾಕ್ ನೋಡ್ರಿ. ಸೂಪರ್ ಆಗಿ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಐತ್ರಿ. ನೀವು ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡುಮ್ರಿ, ಇದು ತಣ್ಣಗ್ ಅಂದ್ರ ಕೋಲ್ಡ್ ಆಗಕ್ ಬಿಡುಮಂತ್ರಿ. ಇದು ಕೋಲ್ಡ್ ಆಗನ ಇದ್ರದ್ದು ಬಾಲ್ಸ್ ಮಾಡ್ಕೊಳುಮಂತ್ರಿ. ನೋಡ್ರಿ, ಈ ತರ ಆಲೂಗಡ್ಡೆ ಬಾಲ್ಸ್ ಮಾಡ್ಕೊಂಡೇನ್ರಿ. ಇವಾಗ ಇದು ಕೂಡ ರೆಡಿ ಆಗೈತ್ರಿ, ಹಿಟ್ ಕೂಡ ರೆಡಿ ಆಗೈತ್ರಿ. ಇಲ್ಲಿ ನೋಡ್ರಿ, ನಾನು ಪಡ್ಡಿನ ಮಣಿ ಇಟ್ಕೊಂಡಿನ್ರಿ. ಪಡ್ಡಿನ ಮಣಿಗೆ ಸ್ವಲ್ಪ ಎಣ್ಣೆ ಹಾಕೊಳುಮಂದ್ರಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ. ಇವಾಗ ಏನ್ ನಾವು ಹಿಟ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದು ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಒಂದೊಂದೇ ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೋರಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಅದೇ ರೀತಿ ಎಲ್ಲಾನು ಹಾಕೋರಿ. ಗ್ಯಾಸ್ ಫ್ಲೇಮ್ ಲೋದಾಗೆ ಇರ್ಬೇಕು ನೋಡ್ರಿ. ಇವಾಗ ಹಿಟ್ಟು ಹಾಕೊಳ್ಳೋದಾಗೈತ್ರಿ. ನಾವೇನ್ ಆಲೂಗಡ್ಡೆ ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಇದನ್ನ ಸೆಂಟರ್ದಾಗ ಈ ತರ ಇಟ್ಕೋಬೇಕು ನೋಡ್ರಿ. ಮಾಡೋದು ಕೂಡ ಈಜಿ ಐತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ರೆಡಿ ಆಗತ್ತೆ ಅಂತ ಹೇಳಿ. ಇವಾಗ ಏನ್ ಮಾಡೋಮ್ರಿ, ಇದ್ರ ಮ್ಯಾಲ ಸ್ವಲ್ಪ ಹಿಟ್ಟು ಹಾಕೊಳ್ಳುಮಂತ್ರಿ. ಜಾಸ್ತಿ ಏನ್ ಹಾಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಅದು ಕವರ್ ಆಗುತ್ತನ ಹಿಟ್ಟು ಹಾಕೋರಿ. ಬೆಳಿಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾಗಿ ಏನಾರ ಕೊಡ್ಬೇಕು, ಅಷ್ಟೇ ಈಸಿಯಾಗ್ನು ಇರ್ಬೇಕಂದ್ರ ನೀವ್ ಈ ತರ ಮಾಡ್ಕೋಬಹುದು ನೋಡ್ರಿ. ಇವಾಗ 1-2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ ಕುದಿಸ್ಕೊಂಡ್ರ ಸೂಪರ್ ಆಗಿ ಸ್ಟಫ್ಡ್ ಆಲೂಗಡ್ಡೆ ಪಡ್ಡು ರೆಡಿ ಆದವು ನೋಡ್ರಿ. ಇವಾಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ತಿರುಗಿ ಹಾಕೊಳ್ಳುಮಂತ್ರಿ. ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ. ನೀವು ಕೂಡ ಮನೆಯೊಳಗ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ. ಕಮೆಂಟ್ ಮಾಡಕ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇವಾಗ ಏನ್ ಮಾಡೋಮ್ರಿ, ಇನ್ನೊಂದ್-2 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಬೇಯಿಸ್ಕೊಳ್ಳುಮಂತ್ರಿ. ನೋಡ್ರಿ, ಸೂಪರ್ ಆಗಿ ಈಜಿ ಆಗಿರುವಂತ ಗರಿ ಗರಿ ಆಗಿರುವಂತ ಸ್ಟಫ್ಡ್ ಆಲೂಗಡ್ಡೆ ಸ್ಟಫ್ಡ್ ಪಡ್ಡು ರೆಡಿ ಆಯ್ತು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಿಮ್ಗೆ ಇಷ್ಟ ಈಜಿ ರೆಸಿಪಿ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಇದೇ ರೀತಿ ನೋಡ್ತಾ ಇರ್ರಿ. ನೋಡ್ರಿ, ಕಲರ್ ಎಷ್ಟು ಮಸ್ತಾಗಿ ಬಂದೈತ್ರಿ. ರುಚಿ ಅಂತೂ ಹೇಳಕ್ ಹೋಗ್ಬೇಡ್ರಿ, ಅಷ್ಟು ಮಸ್ತ್ ಆಗೈತ್ರಿ. ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ. ಕಮೆಂಟ್ ಕೂಡ ನನಗೆ ಹಾಕ್ರಿ. ನೆಕ್ಸ್ಟ್ ಇಷ್ಟೇ ಈಜಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ರೀ. ಐ ಹೋಪ್ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಂಡೀನಿ. ಇಷ್ಟ ಆಗಿತ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಸುಲಭವಾಗಿ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ಆಗಿರುವಂತ ದೋಸಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಅದ್ರ ಜೊತೆಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ಹೇಳ್ಕೊಡತ್ತೀನಿ ನೋಡ್ರಿ. ಬರೀ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ 3 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೋದೇನ್ರಿ. ನೀವು ಬೇಕಂದ್ರೆ ದೋಸೆ ಅಕ್ಕಿ ಸಿಗ್ತಾವ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಕಡ್ಲಿ ಬೇಳೆ ತಗೊಂಡೇನ್ರಿ. ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ, ಸಾಬುದಾನಿ, ಸ್ವಲ್ಪ ಅಂದ್ರೆ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡು ಇದನ್ನ ಸ್ವಚ್ಛಗೆ ಒಂದ್ 2ರಿಂದ 3 ಸರ್ತಿ ತೊಳೆದು ತಗೋಬೇಕು ನೋಡ್ರಿ. ರೇಷನ್ ಅಕ್ಕಿ ಅಂದ್ಬಳಕ ಸ್ವಲ್ಪ ದೂಸದ ಇರ್ತೈತಲ್ರಿ, ಅದಕ್ಕಂತೇಳಿ ಇದನ್ನ ಸ್ವಚ್ಛ ತೊಳೆದು 5ರಿಂದ 6 ಅವರ್ ನೆನ್ಸಿಟ್ಕೊಳ್ಳೋದಂತ್ರಿ. ಅದೇ ರೀತಿ ಇನ್ನೊಂದ್ ಬೌಲಿಗೆ 1 ಕಪ್ ಆಗೋಷ್ಟು ನಾನು ಉದ್ದಿನ ಬೇಳೆ ತಗೊಂಡೇನ್ರಿ. ಇದು ಕೂಡ ಅದೇ ರೀತಿನೇ ಸ್ವಚ್ಛಗೆ ತೊಳೆದು ಇವೆರಡನ್ನು ಒಂದು 5ರಿಂದ 6 ಅವರ್ ನಾವು ನೆನ್ಸಿಟ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ನೋಡ್ರಿ ನೆಂದವ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಇದ್ರಾಗಿನ ನೀರ್ ತೆಗೆದು ನಾವು ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೋಡ್ರಿ. ನಾನು ಇಲ್ಲಿ ಮೊದಲ ಅಕ್ಕಿನ ಹಾಕೋತೀನಿ ಮಿಕ್ಸಿ ಜಾರಿ ಒಳಗೆ. ಇದನ್ನ ಸಾಫ್ಟ್ ಆಗಿ ಎಕ್ದಮ್ ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ಇಷ್ಟೇ ಸಾಫ್ಟ್ ಇರ್ಬೇಕು ನೋಡ್ರಿ. ಈ ತರ ರುಬ್ಕೊಂಡಿರೋ ಹಿಟ್ಟನ್ನ ಒಂದ್ ಬೊಗೋಣಿ ಅಥವಾ ದೊಡ್ಡ ಪಾತ್ರೆಗೆ ಹಾಕೊಳತೀನಿ ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಉದ್ದಿನ ಬೇಳೆ ಕೂಡ ಅಷ್ಟೇ ರೀ. ಉದ್ದಿನ ಬೇಳೆ ಕೂಡ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು, ಜಾಸ್ತಿ ನೀರ್ ಹಾಕೋಕ್ ಹೋಗ್ಬೇಡ್ರಿ, ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕ್ರಿ ಸಾಫ್ಟ್ ಆಗಿ. ಎರಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಾ ಹೇಳುದ್ ಮೆಜರ್ಮೆಂಟ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಂದ್ರ ಗರಿ ಗರಿ ಆಗಿ ಹೊಂಬಣ್ಣದ ದೋಸೆ ಮನೆಯೊಳಗೆ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಇವಾಗ ಇದನ್ನ ಓವರ್ ನೈಟ್ ನೆನ್ಸಿಟ್ಕೋಬೇಕಾಗತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ಉಬ್ಬೈತೆ ಅಂತ ಹೇಳಿ. ನೋಡ್ರಿ ಎಷ್ಟ್ ಮಸ್ತಾಗಿ ಉಬ್ಬಿ ಬಂದೈತ್ರಿ. ಜಾಸ್ತಿ ನೀರ್ ಹಾಕಿ ರುಬ್ಬೋದ್ರಿಂದ ಹಿಟ್ಟು ಅನ್ನೋದು ಉಬ್ಬಂಗಿಲ್ರಿ. ಅದಕ್ಕಂತೇಳಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವ್ ಹಿಟ್ಟು ರುಬ್ಕೊಂದೇವಲ್ರಿ, ಹಿಟ್ಟು ಅನ್ನೋದು ಈ ರೀತಿ ಉಬ್ಬ್ ಬರ್ತೈತಿ ನೋಡ್ರಿ. ಇವಾಗ ಏನ್ ಮಾಡುಮ್ರಿ, ನಮ್ಗ್ ದೋಸೆಗೆ ಎಷ್ಟ್ ಬೇಕಲ್ರಿ ಅಷ್ಟೇ ಹಿಟ್ಟನ್ನ ಒಂದು ಸಣ್ಣ ಬೊಗೋಣಿ ಅಥವಾ ಬೌಲ್ದಾಗ ತೆಗೆದಿಟ್ಕೊಳ್ಳುಮಂತ್ರಿ. ಒಮ್ಮೆ ನೀವು ಉಪ್ಪು ಹಾಕಿಟ್ರಿ ಅಂದ್ರ ಹಿಟ್ಟು ಅನ್ನೋದು ಹುಳಿ ಬಂದ್ಬಿಡ್ತೈತ್ರಿ. ನಮ್ಗೆ ಎಷ್ಟ್ ಬೇಕ್ ಅಷ್ಟ್ ನೋಡ್ಕೊಂಡು ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಕ್ರಿಸ್ಪಿ ಬರಾಕ ನಮ್ ಏನ್ ಹಾಕೋದು, 1 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಮೇನ್ ಇದೇ ನೋಡ್ರಿ ಮೇನ್ ಇರೋದು. ಚಿರೋಟಿ ರವೆ ಸಕ್ಕರೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಮತ್ತೆ ಕಲರ್ ಕೂಡ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ, ನಾವ್ ದೋಸೆ ಹಾಕೊಳ್ಳುಮಂತ್ರಿ. ಇಲ್ಲಿ ದೋಸೆ ತವಾ ಕೂಡ ಕಾದೈತ್ರಿ. ದೋಸೆನ ಸ್ವಲ್ಪ ಒರ್ಸ್ಕೊಳ್ಳುಮಂತ್ರಿ. ಜಾಸ್ತಿ ಬಿಸಿ ಇರಬಾರ್ದ್ರಿ, ಮೀಡಿಯಂ ಇರ್ಬೇಕ್ರಿ ತವಾ ಬಿಸಿ. ಇವಾಗ ನೋಡ್ರಿ ತೆಳುವಾಗಿ ನಾವು ದೋಸೆ ಹಾಕೊಳ್ಳೋದೈತ್ರಿ. ಮ್ಯಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳತೀನಿ. ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಜಸ್ಟ್ ಟೇಸ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ಲಿ ಅಂತ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಂಡಿನ್ರಿ. ನೋಡ್ರಿ ಸೂಪರ್ ಆಗಿರುವಂತ ಕ್ರಿಸ್ಪಿ ಆಗಿರುವಂತ ಗರಿ ಗರಿಯಾದ ಹೊಂಬಣ್ಣದ ದೋಸೆ ಕೂಡ ರೆಡಿ ಐತ್ ನೋಡ್ರಿ. ನೋಡ್ರಿ ಎಷ್ಟ್ ಸೂಪರ್ ಆಗಿ ಕಲರ್ ಕೂಡ ಬಂದೈತ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಯ್ತಂದ್ರ ವಿಡಿಯೋ ಶೇರ್ ಕೂಡ ಮಾಡ್ರಿ. ಅದೇ ರೀತಿ ಉಳಿದೆಲ್ಲ ದೋಸೆನು ಮಾಡಿಟ್ಕೋರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗ್ಯದ ಅಂತೇಳಿ. ಈ ದೋಸೆ ಜೊತೆ ನೀವು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ಈ ತರ ಆಲೂಗಡ್ಡೆ ಕೂಡ ಮಾಡ್ಕೊಂಡ್ರ ಬರ್ತೈತಿ ನೋಡ್ರಿ. ನಾನಿಲ್ಲಿ ಆಲೂಗಡ್ಡೆನೆ ಮಾಡ್ಕೊಂಡೀನ್ರಿ. ನೀವು ಕೂಡ ಈ ಮನೆಯೊಳಗ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಷ್ಟ್ ಕ್ರಿಸ್ಪಿ ಆಗೈತೆ ಅಂತ ಹೇಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಡಿನ್ನರ್ಗಾಗಲಿ ಕೇವಲ 10 ನಿಮಿಷ ಸಾಕು ನೋಡ್ರಿ. 10 ನಿಮಿಷದಲ್ಲಿ ಯಾವ ರೀತಿ ಬಂದ್ ದೋಸೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಬಂದ್ ದೋಸೆ ನೋಡಿದ್ರೇನೆ ಸಾಕ್ರಿ ಬಾಯಾಗ ನೀರ್ ಬರ್ತಾ ಹೌದಲ್ರಿ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟ್ ಆಗಿ ಸ್ಪಂಜಿ ಆಗಿರುವಂತ ಬಂದ್ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡು ಬರ್ರಿ ತಡ ಮಾಡ್ಲಾರ್ದೆ. ಇಲ್ಲಿ ನೋಡ್ರಿ ಒಂದ್ ಮಿಕ್ಸಿ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿರುವಂತ ಅದೇ ರೀತಿ ಕುದಿಸಿರುವಂತ ಆಲೂಗಡ್ಡೆ ಐತ್ರಿ. ಇದನ್ನ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿನ್ರಿ. ನಾವ್ ಯಾವ ಕಪ್ಲೆ ತಗೊಂಡೇವಲ್ರಿ ಅದೇ ಕಪ್ಲೆ 2 ಕಪ್ ಆಗೋಷ್ಟು ನೀರ್ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದನ್ನ ಸಾಫ್ಟ್ ಆಗಿ ನಾವು ಇಡ್ಲಿ ಹಿಟ್ಟು ಯಾವ ರೀತಿ ರುಬ್ಕೋತೀವಲ್ರಿ ಅದೇ ರೀತಿ ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುಮಂತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಇದೇ ರೀತಿ ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ರುಬ್ಕೊಂಡಿರುವ ಹಿಟ್ಟನ್ನ ಏನ್ ಮಾಡೋಮ್ರಿ ಒಂದ್ ಬೌಲ್ದಾಗ ತೆಗಿಯಾತೀನಿ ನೋಡ್ರಿ. ಕೇವಲ 10 ನಿಮಿಷದಾಗ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತಿ ನೋಡ್ರಿ.
ಇವಾಗ ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ನಾನು ಚಿರೋಟಿ ರವೆ ಹಾಕೊಂಡೇನ್ರಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಂದ್ರೆ ಬಾಂಬೆ ರವೆನ ಸ್ವಲ್ಪ ಮಿಕ್ಸಿಗೆ ಹಚ್ಚಿ 1-2 ಸ್ಪೂನ್ ಆಗೋಷ್ಟು ಹಾಕೋಬಹುದು ನೋಡ್ರಿ. ಇವಾಗ ರವಾ ಮತ್ತು ಹಿಟ್ಟು ಚಂದಾಗೆ ಮಿಕ್ಸ್ ಆಗುತ್ತನ ಇದನ್ನ ಕಲ್ಸ್ಕೊಳ್ಳುವಂತ್ರಿ. ಇವಾಗ ಇದು ಗಟ್ಟಿ ಐತ್ರಿ, ಒಂದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳುವಂತ್ರಿ. ನೋಡ್ರಿ ಈ ಥರ ಇದನ್ನ ಚಂದಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ನಾವು ನಾರ್ಮಲ್ ಆಗಿ ಇಡ್ಲಿ ಅದು ಮಾಡ್ತೀವಲ್ರಿ ಅದೇ ಥರ ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಹಿಟ್ಟು ಅನ್ನೋದು ನಾವು ದೋಸೆ ಹಿಟ್ಟು ಇರ್ತೈತಲ್ರಿ ಆ ಥರ ಮಾಡಬಾರ್ದ್ರಿ. ಇಡ್ಲಿ ಹಿಟ್ಟು ಯಾವ ರೀತಿ ಕಲ್ಸ್ಕೊಂಡಿರ್ತೀವಲ್ರಿ ಸ್ವಲ್ಪ ಗಟ್ಟಿಯಾಗಿ ಆ ರೀತಿ ಕಲ್ಸ್ಕೋಬೇಕು ನೋಡ್ರಿ. ಹಿಟ್ಟು ಅನ್ನೋದು ಈ ಥರ ಇರ್ಬೇಕು ನೋಡ್ರಿ, ರಿಬ್ಬಿನ ಥರ ಹಿಟ್ಟು ಅನ್ನೋದು ಬೀಳ್ಬೇಕ್ರಿ, ಆ ಥರ ಕಲ್ಸ್ಕೋಬೇಕು ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ. ನಾ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಅಥವಾ ಆನಿಯನ್ ಹಾಕೊಂಡೇನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್, ಅದೇ ರೀತಿ ತುರಿದಿರುವಂಥ ಕ್ಯಾರೆಟ್ ಕೂಡ ಹಾಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ಸಿಂಪಲ್ ಆಗಿ ಬೆಳಿಗ್ಗೆ ಗಡಬಡ್ದಾಗ ಅಕ್ಕಿ ನೆನೆಸಿಲ್ಲ, ಬೇಳೆ ನೆನೆಸಿಲ್ಲ ಅಂತಂದ್ರೆ ಈ ಥರ ನೀವು ಮಾಡ್ಕೋಬಹುದು ನೋಡ್ರಿ. ಸಿಂಪಲ್ನು ಐತ್ರಿ, ಅಟ್ಟೆ ಟೇಸ್ಟಿ ಕೂಡ ಐತ್ರಿ. ಇವಾಗ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ನೋಡ್ರಿ. ಈ ಥರ ಇರ್ಬೇಕ್ರಿ ಹಿಟ್ಟು, ಜಾಸ್ತಿ ತಳುನು ಇಲ್ರಿ ಜಾಸ್ತಿ ಗಟ್ಟಿನೂ ಇಲ್ಲ ನೋಡ್ರಿ. ಈ ಥರನೇ ಸೇಮ್ ನೀವು ಕೂಡ ಕಲ್ಸ್ಕೋಬೇಕ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ. ಹಿಟ್ಟನ್ನ ಒಂದು ಸೈಡಿಗೆ ಇಟ್ಟು ನಾವು ಗ್ಯಾಸ್ ಮೇಲೆ ಒಗ್ಗರಣೆ ಬಾಣಲಿ ಇಟ್ಕೊಂಡಿನಿ ನೋಡ್ರಿ. ಇವಾಗ ನಿಮ್ಮ ಕಡೆ ಒಗ್ಗರಣೆ ಬಾಣಲಿ ಇಲ್ಲಾಂದ್ರೆ ನೀವು ಕಡಾಯಿದಾಗೂ ಮಾಡ್ಕೋಬಹುದ್ರಿ. ಇವಾಗ ಇದು ಬಾಣಲಿ ಬಿಸಿ ಆಗೋಣ ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಸಾಸಿವೆ ಹಾಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಹಿಟ್ಟು ಅದನ್ನ ಹಾಕೊಳ್ಳುವಂತ್ರಿ. ಸ್ವಲ್ಪ ದಪ್ಪ ಹಾಕೋರಿ ಅಂದ್ರೆ ಚಂದಾಗೆ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಬರ್ತೈತ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳುವಂತ್ರಿ. ನೋಡ್ರಿ ಈ ಥರ ಉಬ್ಬಿ ಬರೋನ್ ಮಾತ್ರ ನೀವು ತಿರುಗಿ ಹಾಕ್ಬೇಕ್ರಿ. ಹಿಟ್ಟು ಅನ್ನೋದು ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತ್ರಿ. ಅದೇ ರೀತಿ ಕಲರ್ ಕೂಡ ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿ ಕಲರ್ ಕೂಡ ಬಂದೈತ್ ನೋಡ್ರಿ. ಇವಾಗ ಇನ್ನೊಂದ್-2 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಬನ್ ದೋಸೆ ರೆಡಿ ಐತ್ ನೋಡ್ರಿ. ನೋಡ್ರಿ ಕಲರ್ ಕೂಡ ಎಷ್ಟು ಮಸ್ತ್ ಆಗೈತ್ರಿ. ನೀವು ಈ ವಿಡಿಯೋ ನೋಡಿದ್ರೆ ಅಂದ್ರೆ ತಪ್ಪಲಾರ್ದೆ ಈ ರೆಸಿಪಿ ಗ್ಯಾರಂಟಿ ಟ್ರೈ ಮಾಡ್ತೀರಿ, ಅದು ನನಗೆ ಗೊತ್ತೈತ್ರಿ. ಯಾಕಂದ್ರೆ ಅಷ್ಟು ಈಜಿ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ನೋಡ್ರಿ ಅದೇ ರೀತಿ ಉಳಿದಿರುವಲ್ಲ ಹಿಟ್ಟನ್ನ ಸೇಮ್ ಇದೇ ರೀತಿ ನೀವು ಕೂಡ ಬನ್ ದೋಸೆ ಮಾಡ್ಕೋರಿ. ಇವಾಗ ಬನ್ ದೋಸೆ ರೆಡಿ ಆಗೈತ್ರಿ. ಬನ್ ದೋಸೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಪೀನಟ್ ಚಟ್ನಿ ಮಾಡ್ಕೊಂಡಿನ್ರಿ, ಅಂದ್ರೆ ಶೇಂಗಾ ಚಟ್ನಿ ಮಾಡ್ಕೊಂಡಿನ್ರಿ. ನೀವು ಬೇಕಂದ್ರೆ ಕೊಕೊನಟ್ ಚಟ್ನಿ ಕೂಡ ಮಾಡ್ಕೋಬಹುದು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡಿನ್ರಿ. ಇಷ್ಟ ಆಗಿತ್ತಂದ್ರೆ ಮರಿಲಾರ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ, ಅಲ್ಲಿವರೆಗೂ ಬಾಯ್.